ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಾಡಿ ಗೆಡ್ಡ ಚಾನಲ್. ಹೊಸದಾಗಿ ಈ ಚಾನಲ್ ನ ನೋಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾವಾಗ್ಲೂ ಒಂದೇ ತರ ಚಿಕನ್ ಕಬಾಬ್ ಅಂತಿರ್ತೀರಾ. ಸೊ ಇವತ್ತು ನಾನು ಡಿಫ್ರೆಂಟ್ ಆಗಿ ಬೆಳ್ಳುಳ್ಳಿ ಮೊಟ್ಟೆ ಕಬಾಬ್ ಮಾಡೋಣ ಅಂತ. ಸಖತ್ ಟೇಸ್ಟಿ ಆಗಿರುತ್ತೆ. ಒಂದ್ಸಲಿ ತಿಂದ್ರೆ ತಿಂತಾನೆ ಇರ್ತೀರಾ. ಇವಾಗ ಅಡಿಗೆ ಶುರು ಮಾಡೋಣ ಬನ್ನಿ. ಇವಾಗ ಮಿಕ್ಸಿ ಜಾರ್ಗೆ 2 ಗೆಡ್ಡೆ ಸುಲ್ದಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ, 3 ಲವಂಗ, ಸಣ್ಣ ಪೀಸ್ ಚಕ್ಕೆ, ಸ್ವಲ್ಪ ಪುದೀನ ಸೊಪ್ಪು, 2 ಕಡ್ಡಿ ಕರಿಬೇವು, ಖಾರಕ್ಕೆ 5 ರಿಂದ 6 ಹಸಿಮೆಣಸಿನಕಾಯಿ. ಈಗ ಇದಿಷ್ಟನ್ನ ನುಣ್ಣಕ್ಕೆ ಪೇಸ್ಟ್ ರುಬ್ಕೋಬೇಕು. 1 ಬಟ್ಲಿಗೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಂತಾ ಇದ್ದೀನಿ. ಅರ್ಧ ಸ್ಪೂನ್ ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಕ್ರಿಸ್ಪಿಯಾಗಿ ಬರಕ್ಕೆ ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟು, ಒಂದ್ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಕಸ್ತೂರಿ ಮೇಥಿ, ಅವಾಗ್ಲೇ ಮಾಡ್ಕೊಂಡಿದ್ವಲ್ಲ ಪೇಸ್ಟ್ ನ ಅದನ್ನ ಆಡ್ ಮಾಡ್ಕೊಂತಾ ಇದ್ದೀನಿ. ಆಮೇಲೆ ಹುಳಿಗೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಾಕೊಂತಾ ಇದ್ದೀನಿ. ಇದಿಷ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಿಮ್ಗೆ ಬರೀ ಬೇಯಿಸಿರೋ ಮೊಟ್ಟೆ ತಿಂದು ಬೇಜಾರಾಗಿರುತ್ತೆ ಅಲ್ವಾ? ಯಾರು ಡೈಲಿ ತಿಂತಿರೋ ಅವ್ರಿಗೆ ಹೇಳ್ತಿದ್ದೀನಿ ಅಷ್ಟೇ. ಮೇ ಬಿ ಜಿಮ್ಗೆ ಹೋಗೋರು ಇಲ್ಲ ಅಂದ್ರೆ ಡಯಟ್ ಮಾಡ್ತಿರೋರು ಇರ್ಬೋದು. ಈ ತರ ಮೊಟ್ಟೆ ಕಬಾಬ್ ಮಾಡ್ಕೊಂಡ್ ತಿನ್ನಿ, ನಿಮ್ಗೂ ಒಳ್ಳೆ ಟೇಸ್ಟ್ ಸಿಗಂಗಾಗುತ್ತೆ ಅಲ್ವಾ? ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು. ಒಂದೇ ಒಂದ್ ಮೊಟ್ಟೆ ತಗೊಂಡು ನೋಡಿ, ವೈಟ್ ಇದೆಯಲ್ಲ ಅದನ್ನ ಮಾತ್ರ ಹಾಕೊಳ್ಳಿ. ಆ ಯೆಲ್ಲೋ ಕಲರ್ ಇದೆಯಲ್ಲ ಅದನ್ನೇನು ಹಾಕ್ಬೇಡಿ. ನಿಮಗ್ ಬೇಕು ಅಂದ್ರೆ ಫುಲ್ ಹಾಕೊಳ್ಳಿ, ಏನೋ ಅಬ್ಜೆಕ್ಷನ್ ಇಲ್ಲ. ಈಗ ಇದನ್ನ ಹಿಟ್ಟು ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ತೀರಾ ತೆಲ್ವಾಯ್ತು ಅಂತ ಅಂದ್ರೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೊಂಡು ಮೀಡಿಯಂ ಆಗಿ ಕಲ್ಸ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಬಂದ್ರೆ ಸಾಕು, ಹಿಟ್ಟು ರೆಡಿ ಆಗೋಗುತ್ತೆ. ನೋಡಿ, ನಾನು ಈ 3 ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಈ ಮೊಟ್ಟೆದು ಸಿಪ್ಪೆ ತೆಗ್ದಿಟ್ಕೊಂತೀನಿ. ಮನೇಲಿ ಯಾರು ಸಡನ್ ಆಗಿ ಗೆಸ್ಟ್ ಬರ್ತಾರಪ್ಪ, ಅವಾಗ ಈ ರೆಸಿಪಿನ ಕ್ವಿಕ್ ಆಗಿ ಈಸಿಯಾಗಿ ಮಾಡ್ಕೊಡ್ಬೋದು. ಅವ್ರಿಗೂ ಇಷ್ಟ ಆಗುತ್ತೆ, ಒಂದು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಅವ್ರಿಗೆ. ಇದನ್ನ ಮಾಡಕ್ಕೆ ಜಾಸ್ತಿ ಟೈಮ್ ತಗೊಳಲ್ಲ, ಒಂದು ಮಿನಿಮಮ್ ಅರ್ಧ ಗಂಟೆ ಆದ್ರೂ ತಗೋಬಹುದು ಅಷ್ಟೇ. ಸೊ ಇವಾಗ ಮೊಟ್ಟೆ ಎಲ್ಲ ಸಿಪ್ಪೆ ತೆಗ್ದಿಟ್ಕೊಂಡಿದ್ದಾಯ್ತು. ನೋಡಿ, ಈ ಮೊಟ್ಟೆನ ಈ ತರ 3 ಪೀಸ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನಿಮಗ್ ದಪ್ಪ ಬೇಕು ಅಂತ ಅಂದ್ರೆ 2 ಪೀಸ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಮೊಟ್ಟೆನೂ ಕಟ್ ಮಾಡ್ಕೊಂಡಿದೀನಿ. ಇವಾಗ ಲಾಸ್ಟ್ ಅಲ್ಲಿ ಕಬಾಬ್ ಇನ್ನೇನ್ ಕರಿತೀವಿ ಅನ್ನೋವಾಗ ಒಂದು ಚಿಟಿಕೆ ಎಷ್ಟು ಅಡಿಗೆ ಸೋಡಾನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೊದ್ಲೇ ನೀವು ಸೋಡಾ ಹಾಕಿ ಇಟ್ರೆ ಕಬಾಬು ಸೀದೋಗುತ್ತೆ, ಹಾಗಾಗಿ ಲಾಸ್ಟ್ ಅಲ್ಲಿ ಹಾಕೋದೇ ಬೆಟರ್. ಇವಾಗ ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಈ ಹಿಟ್ಟಲ್ಲಿ ಡಿಪ್ ಮಾಡಿ 2 ಸೈಡ್ ಮಸಾಲೆನ ಹಚ್ಕೊಂಡು ಕಾಯ್ದಿರೋ ಎಣ್ಣೆಲಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಮೊಟ್ಟೆನು ಎಣ್ಣೆಲಿ ಹಾಕೊಂಡ್ಮೇಲೆ 1 ನಿಮಿಷ ಬೇಯಿಸ್ಕೊಂಡು ಇಮಿಡಿಯೇಟ್ ಆಗಿ ಇದನ್ನ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ನೀವು ಇದನ್ನ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳಕ್ ಹೋದ್ರೆ ಎಣ್ಣೆ ಸಿಡಿಯುತ್ತೆ, ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ಬೇಯಿಸ್ಕೊಬೇಕಾಗುತ್ತೆ. ಈಗ 2 ಸೈಡ್ ಚೆನ್ನಾಗಿ ಬೆಂದಿದೆ, ಎತ್ತು ಬಿಡ್ತೀನಿ. ಜಾಸ್ತಿ ಹೊತ್ತು ಬಿಟ್ರೆ ಎಣ್ಣೆ ಸಿಡಿಯೋದಂತೂ ಗ್ಯಾರಂಟಿ. ಎಣ್ಣೆ ಯಾಕೆ ಸಿಡಿಯುತ್ತೆ ಅಂತಂದ್ರೆ ಮೊಟ್ಟೆನ ನಾವು ನೀರಲ್ಲಿ ಬೇಯಿಸ್ಕೊಂಡಿರ್ತೀವಲ್ವಾ, ಹಾಗಾಗಿ ಸಿಡಿಯೋ ಚಾನ್ಸಸ್ ತುಂಬಾನೇ ಇದೆ. ನೋಡಿ, ಬೆಳ್ಳುಳ್ಳಿ ಮೊಟ್ಟೆ ಕಬಾಬ್ ಮಸ್ತ್ ಕಾಣಿಸ್ತಿದೆ. ಈಗ ಇದಕ್ಕೆ ಎಣ್ಣೆಲಿ ಕರ್ದಿರೋ ಕರಿಬೇವನ್ನ ಇದ್ರ ಮೇಲೆ ಹಾಕೊಂಡ್ರೆ ಬೆಳ್ಳುಳ್ಳಿ ಮೊಟ್ಟೆ ಕಬಾಬ್ ರೆಡಿ ಆಗೋಗುತ್ತೆ. ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.